ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಸುನಾಮಿ ಬಗ್ಗೆ ಮಾಹಿತಿನ ಕೊಡೋಕ್ಕೆ ಇಷ್ಟಪಡ್ತಿದ್ದೀನಿ. ಅದು ನಮ್ಮ ಭಾರತ ದೇಶದ ಮೇಲೆ. ಮೊದಲನೇದಾಗಿ 2004 ಇಂಡಿಯನ್ ಓಷನ್ ಸುನಾಮಿ ಅಂತ ಆಯಿತು. ಡೇಟ್ ಡಿಸೆಂಬರ್ 26, 2004 ಇಸ್ವಿಯಲ್ಲಿ. ಅಫೆಕ್ಟ್ ಆಗಿರೋ ಏರಿಯಾ ಅಂದರೆ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ಪಾಂಡಿಚೇರಿ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡಲ್ಲಿ. ಅಪ್ರಾಕ್ಸಿಮೇಟ್ಲಿ 10,755 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ನಮ್ಮ ದೇಶದಲ್ಲಿ. 50,000 ಕೋಟಿಯಷ್ಟು ಕೋಸ್ಟಲ್ ಏರಿಯಾದಲ್ಲಿ ಡ್ಯಾಮೇಜ್ ಆಗಿದೆ, ಲಾಸಸ್ ಆಗಿದೆ. ಸೊ 2004 ಸುನಾಮಿ ಯಾಕೆ ಆಯಿತು ಅಂದರೆ 9.1 ಮ್ಯಾಗ್ನಿಟ್ಯೂಡ್ ಅರ್ಥ್ಕ್ವೇಕ್ ಆಯಿತು. ಒಂದು ಇಂಡೋನೇಷಿಯಾ ಅನ್ನೋ ದೇಶದಲ್ಲಿ ಅರ್ಥ್ಕ್ವೇಕ್ ಆಗಿರೋ ಕಾರಣದಿಂದ ಸುನಾಮಿ ಆಯಿತು. ನೆಕ್ಸ್ಟ್ 1945 ಮೆಕ್ರನ್ ಕೋಸ್ಟ್ ಸುನಾಮಿ ಅಂತ ಆಗಿದೆ. ಜೂನ್ 4, 1945. ಅಫೆಕ್ಟ್ ಆಗಿರೋ ಏರಿಯಾ ಗುಜರಾತ್, ಮಹಾರಾಷ್ಟ್ರ ಆಗಿದೆ. ಆಲ್ಮೋಸ್ಟ್ 4,000 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 1964 ಅಲಾಸ್ಕಾ ಅರ್ಥ್ಕ್ವೇಕ್ ಸುನಾಮಿ ಅಂತ ಆಗಿದೆ. ಮಾರ್ಚ್ 27, 1964. ಸೊ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಅಫೆಕ್ಟ್ ಆಗಿದೆ. 100 ಜನ ಅಷ್ಟು ಪ್ರಾಣ ಕಳ್ಕೊಂಡಿದ್ದಾರೆ. 2011 ತೊಹುಕು ಅರ್ಥ್ಕ್ವೇಕ್ ಸುನಾಮಿ ಮಾರ್ಚ್ 11, 2011. ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಗೆ ಎಫೆಕ್ಟ್ ಆಗಿದೆ, ಬಟ್ ಯಾರು ಏನು ಪ್ರಾಣ ಕಳ್ಕೊಂಡಿಲ್ಲ, ಆದರೆ ಸ್ವಲ್ಪ ಡ್ಯಾಮೇಜ್ ಅಂತೂ ಆಗಿದೆ. ಸೊ ಇನ್ನು ಮಾಹಿತಿ ಕೊಡಬೇಕಂದ್ರೆ ಸುನಾಮಿ ವಾರ್ನಿಂಗ್ ಸಿಸ್ಟಮ್ ಅನ್ನೋದು ಇಂಡಿಯಾಗೆ ಯಾವಾಗ ಬಂತು? 2004 ಸುನಾಮಿ ಆಯ್ತಲ್ಲ, ಆವಾಗ ಇಂಡಿಯಾ ಎಸ್ಟಾಬ್ಲಿಷ್ ಸುನಾಮಿ ವಾರ್ನಿಂಗ್ ಸಿಸ್ಟಮ್ ಅಂತ ಬಂತು. ಒಂದು ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್ INCOIS, ಇಂಡಿಯನ್ ಸುನಾಮಿ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ITEWS, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ NDMA. ಇದೇ ಥರ ಹೆಚ್ಚು ಮಾಹಿತಿಗಾಗಿ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.